ಆಗಲಿಲ್ಲ, ತಾಳ್ಮೆಗಿಡಿಸಿದ್ರು. ಆ ಪಕ್ಷದ ಬಾವಿನಲ್ಲಿದ್ದಂಥ ಎಲ್ಲ ಸದಸ್ಯರುಗಳು ಕೂಡ ನನಗೆ ಅವಕಾಶ ಕೊಟ್ಟಾಗ ನಾನು ಗೌರವಯುತವಾಗಿ ವಿಚಾರನ ಮಂಡನೆ ಮಾಡಬೇಕು. ಅವರು ಬೆಳಗ್ಗೆಯಿಂದಲೂ ಕೂಗ್ತಾಯಿದ್ರು, ಕೂಗ್ಕೊಳ್ಳಿ, ಅದು ಅವರ ಹಕ್ಕು, ಪ್ರತಿಭಟನೆ ಮಾಡೋದು ಅವರ ಹಕ್ಕು. ಆದರೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಿ ನಿಂದನೆಯನ್ನು ಮಾಡಬಾರ್ದು ಅಲ್ವಾ? ವ್ಯಕ್ತಿ ನಿಂದನೆ ಮಾಡಬಾರ್ದಲ್ವ? ಅವ್ರು ಏನಂತ ಕೂಗಿದ್ರು ನನ್ನ? ಕೊಪ್ರಿ ಕಳ್ಳ, ಅದ್ರ ಕಳ್ಳ, ಇದ್ರ ಕಳ್ಳ, ಪಕ್ಷಾಂತರ ಮಾಡಿದನು. ಯಾರು ಈ ದೇಶದಲ್ಲಿ ಪಕ್ಷಾಂತರ ಮಾಡಿದ್ರು? ಅಲ್ಲೇ ಅದು ನನ್ನ ವಿಚಾರ ಯಾಕೆ ಬರ್ಬೇಕಲ್ಲ? ಅದರಿಂದ ನಾನು ಮಾತಾಡಿದೆ. ಸಿಮೆಂಟ್ ಮಂಜು ನಿಮ್ಗೂ ಏನು ಸಂಬಂಧ, ಏನು ವಿಚಾರ? ರಾಜಕೀಯ ಹೋರಾಟ ಸರಿ, ಅದು ನಿಮ್ಮ ವೈಯಕ್ತಿಕವಾಗಿ ಏನು ನಮಗೆ ಅವರು ಇಲ್ಲ, ಅವನು ಚೆನ್ನಾಗೇ ಇದ್ದಾನೆ ನನ್ನ ಹತ್ರ. ಸಿಮೆಂಟ್ ಮಂಜುಗೂ ನನಗೂ ಏನಿಲ್ಲ. ಆ ವೇದವ್ಯಾಸ್ ಕಾಮತ್ ಮತ್ತು ಆ ಮನುಷ್ಯ ಇವನು ಯಾರು ಸಲಗಾರ ಯಾತಕ್ಕೆ ಚಟಕ್ಕೆ ಕೂಗ್ತಾನೋ ಏನೋ ಗೊತ್ತಿಲ್ಲ ನನಗೆ. ಆ ವೈನಿಗೆ ಯಾವುದೇ ಪ್ರತಿಭಟನೆ ಆದರೂ ಮೊದಲು ಕೂಗ್ತಾನೆ, ಆದರೆ ವೈಯಕ್ತಿಕವಾಗಿ ಕೂಗಬಾರ್ದು. ನನ್ನನ್ನು ಯಾಕೆ ಕೆಣಕಬೇಕಾಯ್ತು? ನೀವು ಸಹ ಚೀಟು ಅಂತ ಅನ್ನೋದು ಹೌದು. ನಾನು ಕೆಟ್ಟದಾಗಿ ನನ್ನನ್ನು ಕಳ್ಳ ಅಂದಾಗ ನಾನೇನು ಮಾತಾಡಬೇಕು? ಹಾಂ, ಕೊಪ್ರಿ ಕದಿದೆಯಾ ಕಳ್ಳ ಅಂತ ಅಂದಾಗ ನಾನೇನು ಮಾತಾಡ್ಬೇಕು ಹೇಳಿ? ಅವ್ರಿಗೆ ಮುತ್ತು ಕೊಡೋಣ ಅವ್ರಿಗೆ? ಏನು ಮಾಡಬೇಕು? ನಾನು ಅದೇ ಪದ ಬಳಸಬೇಕು. ಹಾಂ, ಸದನದಲ್ಲಿ ನೀವು ಹಿರಿಯ ಅವರು ಫಸ್ಟ್ ಯಾಕೆ ಬಂದಾರೆ? ಅವರು 2 ಸಾರಿ 3 ಸಾರಿ ಬಂದಾರೆ. 2 ಸಾರಿ ಬಂದಿದ್ದಾರೆ ಅವರು. ಅವರು ಬಂದು ಇವತ್ತಲ್ಲ, ಅವರಿಬ್ರು ನಾನು ಯಾವತ್ತು ಸದನದಲ್ಲಿ ಮಾತಾಡಕ್ಕಿದ್ರು ಅಬ್ಜೆಕ್ಷನ್. ಇದು ಯಾಕೆ ಗೊತ್ತಾ? ಯಾರು ಸದನದಲ್ಲಿ ಎದ್ದು ವಿಚಾರನ ಡಿಪೆಂಡ್ ಮಾಡ್ಕೊತಾರೆ ಅವರನ್ನ ಕೂರಿಸ್ಬೇಕು ಅನ್ನೋ ಹುನ್ನಾರ ಇದು ಬಿಜೆಪಿದು. ಅದಕ್ಕೋಸ್ಕರ ನನ್ನನ್ನು ಹೆಚ್ಚಿಗೆ ಮಾತಾಡ್ದಂಗೆ, ನಾನು ಮಾತಾಡಿದ ಮೆಸೇಜ್ ಹೋಗ್ದಂಗೆ ತಡೆ ಹಿಡಿದ್ರು. ತಡೆ ಹಿಡಿಯೋಕ್ಕೋಸ್ಕರ ನಡೆಸ್ತಂತ ಹುನ್ನಾರ ಇದು. ಈಗ ಅವರು ಚೀತು ಅಂದ್ರೆ ನೀವು ಚೀತು ಅಂದ್ರೆ ಯಾರು ಶೋಭೆ ತರುತ್ತೆ, ಯಾರು ಗೌರವ ತರುತ್ತೆ? ಯಾರಿಗೂ ಗೌರವ ತರಲ್ಲ. ನಾವು ಅವ್ರು ಮಾಡಿದ್ದಕ್ಕೆ ನಾವು ಮಾಡ್ತೇವೆ. ಅವ್ರು ನನ್ನ ಬಗ್ಗೆ ಏನು ಮಾತಾಡಿದೆ, ನಾನು ಏನು ಮಾತಾಡ್ತಿರಲಿಲ್ಲ. ನಾನು ಗೌರವಯುತವಾಗಿ ನನ್ನ ಈ ಭಾಷಣ ಏನಿತ್ತು ಅದನ್ನ ನೀವು ಬುದ್ಧಿವಾದ ಹೇಳ್ದಂಗೆ ಹೇಳಿದ್ರಿ. ನೀವು ಯಾಕೋ ತಾಳ್ಮೆ ಕೆಟ್ಟಬಿಟ್ರಿ? ಇಲ್ಲ, ಬುದ್ಧಿವಾದ ಹೇಳಿದೆ, ಬೇಡ ಕಡ್ರಿ ಅಂತ. ಅವ್ರು ಆದರೆ ನನ್ನ ವೈಯಕ್ತಿಕ ನಿಂದನೆ ಮಾಡಿದ ಮೇಲೆ ನನಗೆ ತಡೆಯೋಕ್ಕಾಗಲಿಲ್ಲ. ನನಗೂ ಸ್ವಲ್ಪ ಮೆಂಟಲ್ ವರ್ಕೌಟ್ ಆಯಿತು. ನನಗೂ ಮಾನಸಿಕವಾಗಿ ಬೇಜಾರಾಯಿತು, ಮಾತನಾಡಿದ್ದೀನಿ. ಅಲ್ಲಲ್ಲ, ಬೇಸರ ಇರಬಹುದು, ಆಮೇಲೆ ಬೇಸರ ಆಗಬಹುದು. ಆದ್ರೆ ಆ ಸಂದರ್ಭದಲ್ಲಿ ಅವರ ಮಾತಿಗೆ ಉತ್ತರ ಕೊಡಬೇಕಾದ್ರೆ ನಾವು ಅದು ಮಾಡಲೇಬೇಕು. ಸದನದ ಮೂಲಕ ಶಿವಲಿಂಗೇಗೌಡರು ಇದುವರೆಗೆ ಇದ್ದಂತ ಗೌರವ ಜನ ಶಿವಲಿಂಗೇಗೌಡರು ಹಿಂಗೆಲ್ಲ ಮಾತಾಡ್ತಾರೆ ಸದನದಲ್ಲಿ ಮಾತಾಡ್ತಾರೆ. ಅವ್ರು ಮಾತಾಡಿದ್ರಿಂದ ನಾನು ಮಾತಾಡ್ತೇನೆ. ಅವ್ರು ಮಾತಾಡಿದ್ದು ನೀವು ಹಾಕ್ಬೇಕು. ನಿಮ್ದೇ ಹೈಲೈಟ್ ಆಗಿರೋದು, ಅವ್ರದ್ದು ಹೈಲೈಟ್ ಆಗಿರೋದು ಆಗ್ಲಿ. ಗದ್ದಲ ಆಗ್ತದೆ, ಯಾರು ಮಾತಾಡೋದು ಕೇಳೋದು, ನಿಮ್ಮ ಸ್ಪೀಕರ್ ಮೈಕಲ್ ಬರ್ತದೆ, ನಿಮ್ಗೆ ಚೆನ್ನಾಗಿ ಬಂದಿದೆ. ನಮ್ಮ ಚೆನ್ನಾಗಿ ಬರುತ್ತೆ, ಅವ್ರದ್ದು ಬರಬೇಕಲ್ಲ. ಅವ್ರು ಮಾತಾಡದೇ ಇದ್ರೆ ನಾನೇನು ಮಾತಾಡ್ತಿರಲ್ವಲ್ಲ? ನೀವು ಅವ್ರದ್ದು ಹಾಕಿ ನಮ್ಮದ್ದು ಹಾಕಿ ಜನ ಒಪ್ಕೋತಾರೆ. ಕರೆಕ್ಟ್ ಅವ್ರು ಮಾತಾಡಿರೋದಕ್ಕೆ ಅವ್ರನ್ನ ಕಳ್ಳ ಅಂದರೆ ಇದಕ್ಕೆ ಇವರು ಬೈದಾರೆ ಅಂತ ಹೇಳ್ತಾರೆ. ಅವ್ರು ಕಳ್ಳ ಅಂದರೆ ಅದಕ್ಕೆ ಇವರು ಬೈದಾರೆ ಅಂತ ಹೇಳ್ತಾರೆ. ಶಿವಲಿಂಗೇಗೌಡ ಸದನದಲ್ಲಿ ಮಾತಾಡೋದು ನಾನು ಯಾವತ್ತೂ ದಾರಿ ತಪ್ಪು ಮಾತಾಡಲ್ಲ, ಕಾನೂನುಬದ್ಧವಾಗೇ ಮಾತಾಡ್ತೀನಿ. ಆದರೆ ಇವತ್ತು ಆದಂಥದ್ದು ಆಕ್ರೋಶ ಅಲ್ಲ, ಅವ್ರು ನನ್ನನ್ನು ವೈಯಕ್ತಿಕ ನಿಂದನೆ ಏನು ಮಾಡಿದ್ರು ನನಗೆ ತಡೆಯೋಕ್ಕಾಗಲ್ಲ. ನಿಮ್ಮ ಅವರ ನಡುವೆ ಯಾವುದೇ ವಿಚಾರಗಳಲ್ಲಿ ನೀವು ಅವರ ಹೆಂಡರು ತಹಸೀಲ್ದಾರ್ ಆಗಿದ್ದು ಜಗತ್ತಿಗೆ ಗೊತ್ತಿತ್ತು. ವೈಯಕ್ತಿಕವಾಗಿ ನೀವು ಯಾಕೆ ಹೋದ್ರಿ? ಅಲ್ಲಲ್ಲ, ವೈಯಕ್ತಿಕ ನನ್ನನ್ನು ಕಳ್ಳ ಅಂದದ್ದು, ಕೊಪ್ರಿ ಕಳ್ಳ ಅಂದದ್ದು ಇವ್ನು ನೋಡೇನಾ? ನಾನು ಯಾವ ಕೊಪ್ರಿ ಕದಿದ್ದೀನಿ? ನಾನು ಕೊಪ್ರಿಗೋಸ್ಕರ ಹೋರಾಟ ಮಾಡಿ ಬೆಲೆ ಕೊಡಿಸಿದ್ದೀನಿ. ಕೊಪ್ರಿ ಕಳ್ಳ ಅಂತಂದ್ರೆ ಕಳ್ಳ ಅಂದರೆ ತಡೆಯೋಕ್ಕಾಗತ್ತಾ? ಹಾಂ, ನೀವು ಅವ್ರ ಹೆಂಡ್ರನ್ನ ದೊಡ್ಡ ಬಡ್ಕ ಅಲ್ಲಲ್ಲ, ನೀನು ತಹಸೀಲ್ದಾರ್, ನಿಮ್ಮ ಹೆಂಡ್ರು ತಹಸೀಲ್ದಾರಪ್ಪ, ನಿಮ್ಮ ಹೆಂಗಸರು ಅವರಲ್ಲಿ ದುಡ್ಡು ಮಾಡ್ಕೆ ಬಂದು ರಾಜಕೀಯ ಮಾಡಿದ್ಯಾ ಅಂತೆ. ಏನು ಮತ್ತೆ ಸೇವಿಗೆ ಸಾರ ಸೇರು, ಮತ್ತೆ ಅನ್ನ ತಪ್ಪ? ನನ್ನ ಯಾಕೆ ಅನ್ಬೇಕು ಕಳ್ಳ ಅಂತ? ಫಸ್ಟ್ ಹೇಳಿ. ಅದು ನೀವು ನ್ಯಾಯದ ಪತ್ರಿಕೆಯವ್ರು ನ್ಯಾಯ ದೊರಕಿಸಿ. ನಾನು ಮೊದಲು ಮಾತಾಡಿದ್ದು, ಅವ್ರು ಮೊದಲು ಮಾತಾಡಿದ್ದು. ಹಾಂ, ಅವ್ರು ಯಾವಾಗ ವೈಯಕ್ತಿಕ ನಿಂದನೆ ಮಾಡಿದ್ರು, ನಾನು ವೈಯಕ್ತಿಕ ನಿಂದನೆ ಮಾಡಿದ್ದೀನಿ. ಅಲ್ಲಿ ಮುಗೀತು.
ವೈಯಕ್ತಿಕವಾಗಿ ಅವ್ರು ಇಳಿದಬಾರ್ದಾಯ್ತು. ಅವರಿದ್ದದ್ದು ನನ್ನ ಮೇಲ, ಹೌದಿಲ್ಲ, ನಂದ ಸಬ್ಜೆಕ್ಟ್ ನಂದ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕಾಯ್ತು. ಮಾಡಬೇಕಾಯ್ತು. ಯಾರು ತಪ್ಪು ಮಾಡಿದ್ದಾರೆ, ತಿಮ್ಮಾಪುರ ಬಗ್ಗೆ ಮಾಡಿದ್ರು, ನೀವು ಯಾಕೆ ಮಾಡ್ತೀರಿ ಅಂತ ಕೇಳೋಣ ನಾವು. ಅವ್ರು ನಿಮ್ಮೊಬ್ಬರೇ ಇಲ್ಲ, ಯಾರೆಲ್ಲ ಮಾತನಾಡೋದು ಎಲ್ಲರಿಗೂ ಹೇಳ್ತಾರೆ. ಎಲ್ಲ ಥರಿಗೂ ಯಾರು ವಿಧಾನಸಭೆಯಲ್ಲಿ ಈಗಲ್ಲ, ನಾನು ಮಾತಾಡೋಕ್ಕಿದ್ರೆ ಆ ವೇದವಾಸ್ ಕಾಮತ್ ಒಬ್ಬರು, ಈ ಸಲಗಾರೊಬ್ಬರು ಯಾವಾಗಲೂ ನನಗೆ ತೊಂದರೆ ಕೊಡ್ತಾರೆ. ನನ್ನ ಮಧ್ಯ ಮಾಡೋದು, ಕೂಗೋದು, ಕಿರ್ಚೋದು. ಈಗ ನಿಮ್ಮ ರಕ್ಷಣೆಗೆ ಸ್ಪೀಕರ್ ರಕ್ಷಣೆ ಬರಬೇಕು, ಸ್ಪೀಕರ್ ನಿಮ್ಮ ರಕ್ಷಣೆಗೂ ಬರಲ್ಲ. ಅಲ್ಲ, ಸ್ಪೀಕರು ರಕ್ಷಣೆಗೆ ಅದು ಯಾರಿಗೆ ಕೇಳ್ತೋ ಯಾರಿಗೆ ಬಿಡ್ತೋ ಆ ಗಲಾಟಿನಲ್ಲಿ. ಸ್ಪೀಕರ್ ರಕ್ಷಣೆಗೆ ಬರೋಕ್ಕೆ ಪಾಪ ಕೂತಿದ್ದಾರೆ ಅವರು. ಎಲ್ಲ ಇದೆ. ಇದು ಒಂದು ಸಾರಿ ತಪ್ಪಿ ಪ್ರತಿಭಟನೆ ಮಾಡೋರಿಗೆ ಇದಾಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.